ಕಬಡ್ಡಿ 2025 ಇವತ್ತು ಆಕ್ಷನ್ ಸ್ಟಾರ್ಟ್ ಆಗ್ತಿದೆ. ಈ ಒಂದು ಆಕ್ಷನ್ ಅಲ್ಲಿ ಯಾರ್ಯಾರೆಲ್ಲ ಪಿಕ್ ಮಾಡ್ತಾರೆ ಬೆಂಗಳೂರು ಬುಲ್ಸ್ ಅಂತ ಕಾಮೆಂಟ್ ಮಾಡಿ. ಇವತ್ತಿನ ಆಕ್ಷನ್ ಅಲ್ಲಿ ನಡೆಯೋದು ಓನ್ಲಿ ಎ ಬಿ ಕ್ಯಾಟಗರಿ ಪ್ಲೇಯರ್ಸ್ ಅಷ್ಟೇ. ಮತ್ತೆ ಈ ವಿಡಿಯೋದಲ್ಲಿ ಎ ಅಂಡ್ ಬಿ ಅಲ್ಲಿ ಯಾರ್ಯಾರೆಲ್ಲ ಪ್ಲೇಯರ್ಸ್ ಇದ್ದಾರೆ, ಎಷ್ಟೆಷ್ಟು ಬೇಸ್ ಪ್ರೈಸ್ ಎಲ್ಲರೂ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡುವಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗು. ಮತ್ತೆ ಸಿ ಕ್ಯಾಟಗರಿ ಪ್ಲೇಯರ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಸಿ ಅಂಡ್ ಡಿ ನ. ಅದರಲ್ಲಿ ತುಂಬಾ ಜನ ಇದ್ದಾರೆ ಬಿಕಾಸ್ ಇವತ್ತು ಎ ಬಿ ಅನ್ ಅಷ್ಟೇ ನಡೆಯೋದು. ಎ ಬಿ ಅಲ್ಲೇ ತಲೆ ಕೆಟ್ಟಿರುತ್ತೆ ಎಲ್ಲ ಫ್ರಾಂಚೈಸಿಗೂ. ಯಾಕಂತ ಹೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಪ್ಲೇಯರ್ಸ್ ಇರೋದು. ಲಾಸ್ಟ್ ಇಯರ್ ಯಾರು ಪರ್ಫಾರ್ಮ್ ಮಾಡಿದ ಅವರೇ ಇರೋದು. ಇವ್ರನ್ನ ತಗೋಬೇಕಾ ಅವ್ರನ್ನ ತಗೋಬೇಕಾ, ಎಷ್ಟು ಅಮೌಂಟ್, ಎಲ್ಲ ಥರ ಪ್ಲಾನ್ಸ್ನ ಮಾಡ್ಕೊಂಡಿರ್ಬೇಕು, ಸ್ಟ್ರಾಟಜಿನ ಮಾಡ್ಕೊಂಡಿರ್ಬೇಕು. ಗೊತ್ತಿಲ್ಲ ಯಾರನ್ನ ಪಿಕ್ ಮಾಡ್ತಾರೆ ಬೆಂಗಳೂರು ಅಂತ ಕಾಮೆಂಟ್ ಮಾಡಿ. ಮತ್ತೆ ಎ ಕ್ಯಾಟಗರಿ ಪ್ಲೇಯರ್ಸ್ ಕಡೆಗೆ ಹೋಗೋದ. ಫಸ್ಟ್ ಪ್ಲೇಯರ್ ಸದ್ಲು. ಇವರಂತೂ ಆಲ್ರೌಂಡರು. ಲಾಸ್ಟ್ ಸೀಸನ್ MVP ಆಗಿದ್ದವರು. ನನ್ನ ಪ್ರಕಾರ ಈ ಸೀಸನ್ ಇವರು ಮಿನಿಮಮ್ 2.5 ಕೋಟಿಗೆ ಹೋಗ್ತಾರೆ, ಮಗ ಪಕ್ಕ ಹೋಗ್ತಾರೆ. ಎರಡನೇ ಪ್ಲೇಯರು ಭರತುರ ಆಲ್ರೌಂಡರ್. 3 ಪವನ್ ಶರಾವತ್ ಆಲ್ರೌಂಡರ್. 4 ವಿಜಯ್ ಮಾಲಿಕ್ ಆಲ್ರೌಂಡರ್. ಫಜಲ್ ಅಟ್ರಸಲಿ ಡಿಫೆಂಡರ್. ಅನ್ಶುತ್ ರಾತಿ ಡಿಫೆಂಡರ್. ಶುಭಮ್ ಸಿಂಡೆ ಡಿಫೆಂಡರ್. ಯೋಗೇಶ್ ದಯ್ಯ ಡಿಫೆಂಡರ್. ದೀಪಕ್ ರಾತಿ ಡಿಫೆಂಡರ್. ಅರ್ಜುನ್ ದೇಸ್ವಾಲ್ ರೈಡರ್. ಆಶು ಮಲಿಕ್ ರೈಡರ್. ದೇವಾಂಗ್ ದಲ್ಲಾಲ್ ರೈಡರು. ಆಲ್ಮೋಸ್ಟ್ 12 ಜನ ಎ ಕ್ಯಾಟಗರಿಲಿದ್ದಾರೆ. ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸು ಈ ಒಂದು ಎ ಕ್ಯಾಟಗರಿಲಿ ಯಾರನ್ನ ಪಿಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ? ನಮಗೆ ತಿಳಿಸಿ ಗುರು, ಕಮೆಂಟ್ ಮಾಡಿ. ಮತ್ತು ಬಿ ಕ್ಯಾಟಗರಿಯಲ್ಲಿ ನವೀನ್ ಕುಮಾರ್ ಅವರು ಹೋಗ್ಬಿಟ್ಟಿದ್ದಾರೆ. ಮತ್ತು ಪ್ರದೀಪ್ ನರ್ವಾಲ್ ಕೂಡ ಬಿ ಕ್ಯಾಟಗರಿ ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ ಅವರು ಲಾಸ್ಟ್ ಇಯರ್ ಅಷ್ಟೊಂದೇನು ಪರ್ಫಾರ್ಮ್ ಮಾಡಲಿಲ್ಲ, ಅದಕ್ಕೋಸ್ಕರ ತೆಗೆದು ಬಿ ಕ್ಯಾಟಗರಿಗೆ ಇಟ್ಟಿದ್ದಾರೆ. ಇವಾಗ ಬಿ ಕ್ಯಾಟಗರಿ ಬಗ್ಗೆ ಮಾತಾಡೋ ಟೈಮ್ ಬಂದಿದೆ. ಅದರಲ್ಲಿ ಫಸ್ಟ್ ಪ್ಲೇಯರು ಅಂಕಿತ್ ಜಗ್ಲಾನ್, ಇವರು ಆಲ್ರೌಂಡರು. ಎರಡನೇ ಪ್ಲೇಯರು ಅಮಿತ್ ಬಸ್ತಾಮಿ, ಇವರು ಡಿಫೆಂಡರು. ನಿತೀಶ್ ಕುಮಾರ್ ಡಿಫೆಂಡರ್. ಸಾಹಿಲ್ ಗುಲಿಯಾ ಡಿಫೆಂಡರ್. ಮಹೇಂದರ್ ಸಿಂಗ್ ಡಿಫೆಂಡರ್. ಸಂಕೇತ್ ಸಾವಂತ್ ಡಿಫೆಂಡರ್. ರಿಂಕು ಶರ್ಮಾ ಇವರು ಕೂಡ ಡಿಫೆಂಡರ್. ಸಂಜಯ್ ದುಲ್ ಡಿಫೆಂಡರ್. ಸುರ್ಜಿತ್ ಸಿಂಗ್ ಡಿಫೆಂಡರ್. ಗುಮಾನ್ ಸಿಂಗ್ ರೈಡರ್. ಮಂದಿರ್ ಸಿಂಗ್ ರೈಡರ್. ಮಂಜಿತ್ ದಯ್ಯ ರೈಡರ್. ನವೀನ್ ಕುಮಾರ್ ರೈಡರ್. ಪ್ರದೀಪ್ ನರ್ವಾಲ್ ರೈಡರ್. ಸಚಿನ್ ತನ್ವಾರ್ ರೈಡರ್. ನಿತಿನ್ ದನ್ಕರ್ ಇವರು ಕೂಡ ರೈಡರು. ಆಲ್ಮೋಸ್ಟ್ ಬಿ ಕ್ಯಾಟಗಿರಿಲಿ ಎಲ್ಲ ರೈಡರ್ಸು ಮತ್ತು ಡಿಫೆಂಡರ್ಸ್ ಜಾಸ್ತಿ ಇರೋದು. ಯಾರು ಕೂಡ ಆಲ್ರೌಂಡರ್ ಕಾಣಿಸ್ಕೋತಿಲ್ಲ. ಆಲ್ರೌಂಡ್ ಕ್ಯಾಟಗರಿಗೆ ಬಂದರೆ ಎ ಕ್ಯಾಟಗರಿಲಿ ತುಂಬ ಜನ ಆಲ್ರೌಂಡರ್ಸು ಮತ್ತು ಡಿಫೆಂಡರ್ಸು ಆಲ್ಮೋಸ್ಟು ಜಾಸ್ತಿ ಇರೋದು ಡಿಫೆಂಡರೇ ಅನ್ನಿಸ್ತಾ ಇದೆ. ಒಂದು ನಿಮಿಷ ಎಷ್ಟಾದ್ರೆ ಹೇಳ್ತೀನಿ. ಡಿಫೆಂಡರ್ 1 2 3 4 5 ಇದ್ದಾರೆ ಡಿಫೆಂಡರ್ಸು. ಮತ್ತು ಎ ಕ್ಯಾಟಗರಿಲಿ 5 ಡಿಫೆಂಡರ್ಸು ಮತ್ತು 1 2 3 ರೈಡರ್ಸ್ ಅಷ್ಟೇ ಇರೋದು. ಮತ್ತು ಆಲ್ರೌಂಡರ್ಸು 1 2 3 ಜನ ಮಗ ಆಲ್ರೌಂಡರ್ಸ್ ಇರೋದು ಎ ಕ್ಯಾಟಗಿರಿಲಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಬಿ ಕ್ಯಾಟಗಿರಿಲಿ ಯಾರು ಕೂಡ ಕಾಣಿಸ್ಕೋತಾನೆ ಇಲ್ಲ. ಈ ಒಂದು ಸೀಸನಲ್ಲಿ ಎ ಕ್ಯಾಟಗರಿ ಪ್ಲೇಯರ್ಸ್ಗೆ 30 ಲಕ್ಷ ಬೇಸ್ ಪ್ರೈಸ್ನ ಇಟ್ಟಿದ್ದಾರೆ. ಮತ್ತೆ ಬಿ ಕ್ಯಾಟಗರಿ ಪ್ಲೇಯರ್ಸ್ಗೆ 20 ಲಕ್ಷ ಬೇಸ್ ಪ್ರೈಸ್ನ ಇಟ್ಟಿದ್ದಾರೆ. ಸೊ ನೋಡೋದ. ಮತ್ತೆ ಸಿ ಕ್ಯಾಟಗರಿ ಏನಾದರೂ ನಿಮಗೆ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಸಿ ಡಿ ಎಲ್ಲ ಇದೆ. ಸಿ ಡಿ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ. ಏನಕ್ಕಂದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ಹೆಸರು ಹೇಳ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ. ಎ ಬಿ ಕ್ಯಾಟಗರಿಲಿ ಅಂತ ಹೇಳಿದ್ರೆ ನಿಮ್ಗೆ ಹೆಸರು ಕೇಳಿದ ತಕ್ಷಣ ಪ್ಲೇಯರ್ಸ್ ಒಂಥರ ಇಮ್ಯಾಜಿನೇಷನಲ್ಲಿ ಬರ್ತಾ ಇರ್ತಾರೆ. ನಿಮಗೆ ಸಿ ಡಿ ಅಲ್ಲಿ ಯಾರು ಕೂಡ ಆ ಥರ ಇಮ್ಯಾಜಿನೇಷನಲ್ಲಿ ಬರೋಲ್ಲ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಆ ಪ್ಲೇಯರ್ಸ್ಗಳು ನಮಗೆ ನೆನಪಿರೋಲ್ಲ. ಯಾರೆಲ್ಲ ಸ್ಟಾರ್ಟ್ ಪ್ಲೇಯರ್ಸ್ ಇರ್ತಾರೆ ಅವರು ಮಾತ್ರ ನಮಗೆ ನೆನಪಿರೋದು. ಸೊ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಜಾಯ್ನ್ ಆದರೆ ನಿಮಗೆ ಸಿ ಮತ್ತು ಡಿ ಪ್ಲೇಯರ್ಸು ತುಂಬ ಜನ ಇದ್ದಾರೆ, ಸಿಗ್ತಾರೆ. ಹೋಗಿ ನೋಡಿ, ನಿಮ್ಗೆ ಯಾರನ್ನ ಪಿಕ್ ಮಾಡ್ಬೋದು ಬೆಂಗಳೂರು ಬುಲ್ಸ್ ಇವತ್ತಿನ ಆಪ್ಷನ್ ಅಂತ ಗೊತ್ತಾಗುತ್ತೆ. ಹುಷಾರ್ ಗುರು, ಗೊತ್ತಾಗುತ್ತೆ. ಹೋಗಿ ಜಾಯ್ನ್ ಆಗಿ. ಸ್ವಲ್ಪ ಇದೇನಪ್ಪ ಇದು ಟ್ರೈಪಾಡ್ ಬಿದ್ದೋಗ್ಬಿಡ್ತಾ ಇತ್ತು, ಇವಾಗ ಕಾಲಲ್ಲಿ ಒದ್ಬಿಟ್ಟಿದೆ. ಹೋಗ್ಲಿ ಬಿಡಿ, ಏನೂ ಆಗಿಲ್ಲ. ಮತ್ತು ಹೋಗಿ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ಗೆ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.